ಬೆಂಗಳೂರು ನಿವಾಸದಿಂದ ಸಮೀರ್ ನಾಪತ್ತೆಯಾಗೋಗಿದ್ದ. ಅಷ್ಟೊಂದು ಧೈರ್ಯವಾಗಿರೋದಾಗಿದ್ದರೆ ಫೇಸ್ ಮಾಡಬೇಕಾಗಿತ್ತು ಇದನ್ನ. ಆಮೇಲೆ ಪೊಲೀಸರು ಅಷ್ಟೇ, ಇಷ್ಟು ದಿನ ಅಲ್ಲೇ ಧರ್ಮಸ್ಥಳದಲ್ಲಿ ಇದ್ದಂತ ವ್ಯಕ್ತಿ, ಸುತ್ತಮುತ್ತಲನೇ ಅಲ್ಲೇ ಓಡಾಡ್ತಾ ಇದ್ದಂತ ವ್ಯಕ್ತಿಯನ್ನ ಬಿಟ್ಬಿಟ್ಟು ಈಗ ನಾವು ಹುಡ್ಕೊಂಡು ಬರ್ತೀವಿ ಅಂತಂದ್ರೆ ಏನ್ರಿ ಇದರ ಅರ್ಥ? ಯೂಟ್ಯೂಬರ್ ಸಮೀರ್ ವಾಂಟೆಡ್, ನಾನೇನು ಮಾಡಿಲ್ಲ, ನಾನೆಲ್ಲ ಕರೆಕ್ಟ್ ಆಗಿದ್ದೀನಿ ಅನ್ನುವಂಥದ್ದಾದ್ರೆ ಫೇಸ್ ಮಾಡಬೇಕು ಪೊಲೀಸರನ್ನ. ಯಾಕೆ ಹಿಂಗೆ ಓಡೋಗ್ಬೇಕು? ನಾಪತ್ತೆ ಯಾಕಾಗಬೇಕು? ಬಂದು ನಿಂತ್ಕೊಳ್ಳಿ. ಯಾಕೆ ಗೊತ್ತಿಲ್ವಂತ ಜೊತೆಗಿರುವಂತವ್ರು ಹೇಳಬೇಕಿತ್ತಲ್ವಾ? ಜೊತೆಗಿರುವಂತವ್ರಿಗೆ ಬಹಳ ಅನುಭವ ಅಲ್ಲ ಆ ವಿಚಾರದಲ್ಲಿ. ಅರೆಸ್ಟ್ ಮಾಡಿನೂ ಗೊತ್ತು, ಅರೆಸ್ಟ್ ಮಾಡಿಸ್ಕೊಂಡು ಗೊತ್ತು, ಎರಡೂ ಗೊತ್ತಿದೆ. ಹೇಳಬೇಕಾಗಿತ್ತಲ್ವಾ ಜೊತೆಗಿದ್ದಂತವ್ರು. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಇಷ್ಟು ದಿನ ಅಲ್ಲೇ ಕೂಸು ಬಗಲಲ್ಲೇ ಇದ್ದಂತ ಕೂಸನ್ನ ಬಿಟ್ಬಿಟ್ಟು ಈಗ ಇವ್ರು ತುಂಬಾ ಹುಡುಕಾಡಕ್ ಶುರು ಮಾಡಿದ್ದಾರೆ ಪೊಲೀಸರು. ಯಾಕೆ ಇಷ್ಟೊಂದು ತಡ, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಪೊಲೀಸರದ್ದು? ಈಗ ಪ್ರೆಷರ್ ಬಂತ ಕಾಣಿಸ್ತತೆ ಪೊಲೀಸರಿಗೆ, ಹಿಡ್ಕೊಂಡ್ ಬನ್ನಿ ಅಂತ. ಅದಕ್ಕೆ ಇಷ್ಟೊಂದು ಓಡಾಡ್ತಾ ಇದಾರ ಪೊಲೀಸರು? ಖಂಡಿತ ಅರುಣ, ಯಾಕಂದ್ರೆ ಪ್ರಮುಖವಾಗಿ ಕಳೆದ ಒಂದು ವಾರದ ಹಿಂದೆ ನಡೆದಂತ ಬೆಳವಣಿಗೆಗಳೇನಿತ್ತು ಅದು ಸದನದಲ್ಲಿರ್ಬೋದು, ಜೊತೆಗೆ ವಿಪಕ್ಷಗಳು ಹೇರಿದಂತ ಒತ್ತಡ ಇರ್ಬೋದು, ಆ ಒತ್ತಡದಿಂದ ಸರ್ಕಾರವು ಕೂಡ ಸಾಕಷ್ಟು ಮುಜುಗರಕ್ಕೆ ಸಿಲುಕಿತ್ತು. ಅದರಿಂದ ಪಾರಾಗುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಇದೇ ಸಮೀರ್ನ ವಿರುದ್ಧ ಜುಲೈ 17ನೇ ತಾರೀಕು ಈ ಎಫ್ಐಆರ್ ದಾಖಲಾಗಿರುವಂತದ್ದು. ಇವತ್ತು ಹುಡ್ಕೊಂಡು ಬಂದಿರುವಂತ ಏನು ಪ್ರಕರಣ ಏನಿದೆ, ಆ ಪ್ರಕರಣ ಜುಲೈ ತಿಂಗಳಲ್ಲೇ ಮಧ್ಯದ